ಸರ್ ಈಗ ಇನ್ನೊಂದು ಪ್ರಶ್ನೆಯಲ್ಲಿ ಏನಂದ್ರೆ ಸುಮಾರು ಒಂದು 18 ತಿಂಗಳು ನೀವು ನಿಮ್ಮ ಮೊದಲನೇ ಮಳಿಗೆನೆ ನಡೆಸಿ ಆಮೇಲೆ ಫ್ರಾಂಚೈಸಿಗೆ ಹೋಗಿದ್ದು. ಈ 18 ತಿಂಗಳು ಫ್ರಾಂಚೈಸಿ ಕೊಡಬಾರ್ದು, ಮೊದಲು ಆಳ ಅಗಲ ಎಲ್ಲ ತಿಳ್ಕೊಳ್ಬೇಕು ಅನ್ನುವಂತ ಒಂದು ಪ್ರಯತ್ನ ಮಾಡಿದ್ರಿ. ಅಲ್ಲಿ ಏನಾದ್ರೂ ಒಂದಿಷ್ಟು ಕಲಿಕೆ ಆಯ್ತಾ ನಿಮ್ಗೆ? ಅಂದ್ರೆ ಇದು ಮಾಡ್ತಿದ್ದೆ, ಇದು ಸರಿ ಇಲ್ಲ, ಕಸ್ಟಮರ್ಸ್ ಹೇಳ್ತಿದ್ದಾರೆ, ಹಿಂಗಾಗಿ ನಾ ಇದನ್ನ ಚೇಂಜ್ ಮಾಡ್ಕೊಂಡೆ, ಈಗ ನಾ ರೆಡಿ ಆಗಿದ್ದೀನಪ್ಪ ಫ್ರಾಂಚೈಸಿ ಕೊಡಕ್ಕೆ ಅನ್ನೋ ರೀತಿಯಲ್ಲಿ ಏನಾದ್ರು ಒಂದು ಕಲಿಕೆಯ ಪ್ರಯಾಣ ಆಯ್ತಾ ನಿಮ್ಗೆ? ಖಂಡಿತ ಸರ್. ನಾವು ಫಸ್ಟ್ ಟೀ ಮಾಡಿದಾಗ ಎಲ್ಲ ಏನ್ ನಮಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬೇಕು, ನಮಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ದುಡ್ಡು ಬೇಕು, ಅದನ್ನ ಹಾಕಿದ್ವಿ. ಅದು ಹಾಕಿದ್ಮೇಲೆ ಅದ್ರಲ್ಲಿ ಮತ್ತೆ ಇಂಪ್ರೂವ್ಮೆಂಟ್, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಲ್ಲ. ಫಸ್ಟ್ ಒಂದು ಚಿಕ್ಕದಾಗೆ ಬರೀ ಒಂದು ಇಂಡಕ್ಷನ್ ಸ್ಟವ್ ಹಿಡ್ಕೊಂಡು ಕಾಫಿ ಕೊಡೋದಿತ್ತು. ಅದಾದ್ಮೇಲೆ ಒಂದು ಬೈನರಿ ಬೈ ಮಾಡಿದ್ವಿ. ಅದಾದ್ಮೇಲೆ ಅದಕ್ಕೆ ತಕ್ಕಂಗೆ ಒಂದು ಕಾಫಿ ಕೌಂಟರ್ ರೆಡಿ ಮಾಡಿದ್ವಿ. ಕಾಫಿದಂತ ಬಂದಾಗ ಕಾಫಿಯಲ್ಲೇನೆ ಫಸ್ಟ್ ಒಂದು ಮ್ಯಾನ್ಯುವಲ್ ಫಿಲ್ಟರ್ ತಗೊಂಡು ಅದಾದ್ಮೇಲೆ ಫೈನಲಿ ಆಟೋಮೆಟಿಕ್ ಅಪ್ಗ್ರೇಡ್ ಆದ್ವಿ. ಅದ್ರ ಜೊತೆಗೆ ಕಾಫಿ ಪೌಡರ್ ಏನ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇತ್ತು ಅದನ್ನ ನೆಕ್ಸ್ಟ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡೋದಂಗೆ ಅಂತ ಅದನ್ನ ಪೌಡರ್ ಇಂಪ್ರೂವ್ಮೆಂಟ್ ಮಾಡಿದ್ವಿ. ಸೊ ಟೀ ರಿಲೇಟೆಡ್ ಬಂದ್ರೆ ಫಸ್ಟ್ ಒಂದ್ ಬರ್ನರ್ ಟೀ ಮಾಡ್ತಾ ಇದ್ವಿ. ಆ ಟೀನ ಬೇಕಿಂಗ್ ಮಾಡೋದ್ರಿಂದ ಹಿಡಿದು ಅದು ಪ್ರಾಡಕ್ಟ್ ನ ಬೈ ಮಾಡೋದ್ರಿಂದ ಹಿಡಿದು ಅದನ್ನ ಮಿಕ್ಸಿಂಗ್ ಮಾಡೋದ್ರಿಂದ ಎಲ್ಲದನ್ನು ಅದನ್ನ ಕಂಟಿನ್ಯೂಸ್ ಅದನ್ನೊಂದು ಇಂಪ್ರೂವ್ಮೆಂಟ್. ಅದಾದ್ಮೇಲೆ ಆ ಬಂದಿರೋ ಅಂತ ಅಮೌಂಟ್ ಅನ್ನ ಫಸ್ಟ್ ಒಂದು ಬೇಸಿಕ್ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಲ್ಲ ಆ ಇನ್ವೆಸ್ಟ್ಮೆಂಟ್ ನ ತಗೊಂಡಿಲ್ಲ ನಾವು, ಅಂದ್ರೆ ರಿಟರ್ನ್ ಫುಲ್ ನಾವು ವಾಪಸ್ ತಗೊಂಡಿಲ್ಲ. ಬರೋ ಅಂತ ಪ್ರಾಫಿಟ್ ಅನ್ನ ಅದಕ್ಕೆ ಇನ್ವೆಸ್ಟ್ ಮಾಡಿದ್ವಿ. ಅಂದ್ರೆ ಇವಾಗ ಯಾವ ತರ ಹೇಳ್ತಾರೆ ಅಂತ ಇನ್ನಷ್ಟು ಗುಣಮಟ್ಟ ಕಡೆಗೆ ಮಾಡಿದ್ವಿ. ಈಗ ಒಂದು ಮಾವಿನಕಾಯಿ ಒಂದ್ ಮರ ಗಿಡ ನೆಟ್ಟಿರ್ತೀವಿ, ಆ ಗಿಡದಿಂದ ಬಂದಿರೋ ಅಂತ ದುಡ್ಡನ್ನ ಮತ್ತೆ ಅದೇ ಗಿಡಕ್ಕೆ ದುಡ್ಡು ಹಾಕಿ ಅದನ್ನ ಇಂಪ್ರೂವ್ಮೆಂಟ್ ಮಾಡೋಂಥದ್ದು. ಆ ಗಿಡನ ಇನ್ನ ಫಲವತ್ತತೆ ಹೆಂಗ್ ಕೊಡಂಗ್ ಮಾಡೋದು, ಈ ಗೊಬ್ಬರ ಹಾಕೋದಾಗಿರೋದು, ಈ ತರದನ್ನ ನಾವು ಮಾಡಿದ್ವಿ. ಅದ್ರ ಜೊತೆಗೆ ಏನೇನೋ ಒಂದು ಸಮಾಜದಲ್ಲಿ ಏನಿದೆ, ನಾವ್ ಏನ್ ಮಾಡ್ಕೊಬೇಕು, ಏನ್ ಜಾಪನೀಸ್ ಕಂಪ್ನಿಯಲ್ಲಿ ಕಲ್ತಿದ್ವಲ್ಲ ಅದನ್ನೆಲ್ಲನೂ ಅದಕ್ಕೆ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಒಂದ್ ಒಳ್ಳೆ ರೀತಿಯಲ್ಲಿ ಬರ್ತಾ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿ ನಮ್ದೇ ಆದಂತ ಒಂದು ಟೀ ಶರ್ಟ್ಸ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಜೊತೆಗೆ ಮ್ಯಾನ್ ಪವರ್ಗೆ ಅವ್ರಿಗೆ ಏನೇನು ಸಪೋರ್ಟ್ ಮಾಡ್ಬೇಕು ಆ ತರ ಒಂದು ಸಪೋರ್ಟಿಂಗ್ ಆಗಿರ್ಬೋದು, ಜೊತೆಗೆ ಒಂದು ಪ್ರೊಡಕ್ಷನ್ ಯೂನಿಟ್ ನ ಸಣ್ಣ ಮಟ್ಟದ ದೊಡ್ಡ ಮಟ್ಟದ ತನಕ ತರೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ಬಂದಿದ್ದು. ಆಮೇಲೆ ನಾವು ಏನ್ ಪ್ರಾಫಿಟ್ ಆಗುತ್ತೆ, ಈಗ ಅಲ್ಟಿಮೇಟ್ಲಿ ಯಾವ್ದೇ ಒಂದು ಫ್ರಾಂಚೈಸಿ ಮಾಡಲಿ ಕೊಟ್ಟಾಗ ಏನಾಗುತ್ತೆ, ಅವ್ರು ಪ್ರಾಫಿಟ್ ಎಕ್ಸ್ಪೆಕ್ಟ್ ಯಾರಾದ್ರೂ ಅಷ್ಟೇ ಅಲ್ಟಿಮೇಟ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಸೊ ಅವ್ರಿಗೆ ಏನ್ ಪ್ರಾಫಿಟ್ ಉಳಿಯುತ್ತೆ, ನಾವೇನು ಸೋರ್ಸಿಂಗ್ ಮಾಡಬೇಕು, ನಾವ್ ಯಾವ ತರ ಅವ್ರಿಗೆ ಕೊಡಬೇಕು, ಆಮೇಲೆ ಕಲ್ತ್ ಮೇಲೆ ಅವ್ರು ನಮ್ಮ ಹೆಸರನ್ನ ಉಳಿಸ್ಕೊಂಡು ಹೋಗೋದಿರುತ್ತೆ, ಆಮೇಲೆ ಟ್ರೇಡ್ ಮಾರ್ಕ್ ಅಪ್ಲೈ ಮಾಡೋದಿರುತ್ತೆ. ಈ ತರದ್ದೆಲ್ಲ ಟೆಕ್ನಿಕಲಿ ಜೊತೆಗೆ ಏನು ಡಾಕ್ಯುಮೆಂಟ್ ರಿಲೇಟೆಡ್ ಜೊತೆಗೆ ಪ್ರಾಡಕ್ಟ್ ರಿಲೇಟೆಡ್. ಸೊ ಇದನ್ನೆಲ್ಲದನ್ನು ಕಲ್ತ್ಬಿಟ್ಟೆ ನೆಕ್ಸ್ಟ್ ಫರ್ದರ್ ನಾವು ಮೂವ್ಮೆಂಟ್ ಆಗಿದ್ದು. ಸೊ ಅಲ್ಲಿಗೆ ಎಲ್ಲ ನಮ್ದು ಓಕೆ ನಾವು ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿ 2022 ನವೆಂಬರ್ಗೆ ಫಸ್ಟ್ ಔಟ್ಲೆಟ್ ನಮ್ಮ ರಿಲೇಟಿವ್ಗೆ ದಾವಣಗೆರೆ ಮತ್ತೆ ರಾಣೆಬೆನ್ನೂರಿಗೆ 2 ಔಟ್ಲೆಟ್ ಕೊಟ್ಟಿದ್ದು. ಫಸ್ಟ್ ನಮ್ಮ ರಿಲೇಷನ್ ಅಲ್ಲೇ ಕೊಟ್ವಿ. ಏನು ಹೊರಗಡೆಗಿಂತ ರಿಲೇಷನ್ಗಳಾದ್ರೆ ಬಹಳ ಹೇಳ್ತಾ ಇರ್ತಾರೆ, ಒಳ್ಳೇದ್ ಮಾಡಿದ್ರೆ ಹೇಳ್ತಾ ಇರ್ತಾರೆ, ಕೆಟ್ಟದ್ ಮಾಡಿದ್ರೆ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲೇ ಫಸ್ಟ್ ಕೊಟ್ಟಿದ್ದು.